ಮೊದಲು ಪ್ರಾರ್ಥನೆಯೊಂದಿಗೆ ನಮ್ ಕಾರ್ಯಕ್ರಮನ ಶುರು ಮಾಡೋಣ. ದೇವ್ರೆ, ಪುಷ್ಪ ನಂಬ್ಕೊಂಡು ಜನ ಕೋಟಿ ಲೆಕ್ಕದಲ್ಲಿ ದುಡ್ಡು ಹಾಕವ್ರೆ, ದಯವಿಟ್ಟು ಇವ್ರನ್ನೆಲ್ಲ ನೀನೇ ಕಾಪಾಡಪ್ಪ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ವಿಷಯ ಏನಪ್ಪಾ ಅಂದ್ರೆ, ಪುಷ್ಪ 2 ಆಲ್ರೆಡಿ 1000 ಕೋಟಿ ಬಿಸ್ನೆಸ್ ಮಾಡಿದ್ಯಂತೆ. ಬರೀ 1000 ಅಲ್ಲ, ಕರೆಕ್ಟ್ ಆಗಿ 1085 ಕೋಟಿ. 85 ಕೋಟಿ ಬಿಟ್ಟು ರೌಂಡ್ ಫಿಗರ್ 1000 ಕೋಟಿ ಅಂದ್ರೆ 85 ಕೋಟಿ ಏನ್ ಕಡಿಮೆ ದುಡ್ಡ ಇಲ್ಲ. ಇತ್ತೀಚೆಗೆ ರಿಲೀಸ್ ಆದ ಕೆಲವು ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆದ್ಮೇಲೂ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಕಲೆಕ್ಷನ್ ಮಾಡಿಲ್ಲ. ಆದ್ರೆ ಹೆಸರೆಲ್ಲ ಏನ್ ಹೇಳೋದ್ ಬೇಡ ಬಿಡಿ. ಈಗ ಪುಷ್ಪ ಪಾರ್ಟ್ 1 ಸುಮಾರು 360ರಿಂದ 393 ಕೋಟಿ ಕಲೆಕ್ಷನ್ ಮಾಡಿತ್ತು. ಈಗ ಪುಷ್ಪ 2 ಡಿಸೆಂಬರ್ 5ಕ್ಕೆ ರಿಲೀಸ್ ಆಗ್ತಿದೆ. ವಾರಕ್ಕೆ ಮುಂಚೆನೆ 1085 ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಥಿಯೇಟ್ರಿಕಲ್ ರೈಟ್ಸ್ 640 ಕೋಟಿ, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಇಂದ 445 ಕೋಟಿ ದುಡ್ಡು ಮಾಡಿದ್ಯಂತೆ. ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಅಂದ್ರೆ OTT, ಸ್ಯಾಟಲೈಟ್ ರೈಟ್ಸ್, ಆಮೇಲೆ ಮ್ಯೂಸಿಕ್ ರೈಟ್ಸ್. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಯಾವ್ಯಾವ ಕಡೆಯಿಂದ ಎಷ್ಟೆಷ್ಟು ಬಂದಿದೆ ಅಂತ ನೋಡೋಣ ಬನ್ನಿ. ಥಿಯೇಟ್ರಿಕಲ್ ರೈಟ್ಸ್ ಅಲ್ಲೇ ಜಾಸ್ತಿ ದುಡ್ಡು ಬಂದಿರೋದು ಆಂಧ್ರ ಪ್ರದೇಶ್ ಮತ್ತೆ ತೆಲಂಗಾಣ ರೀಜನ್ ಇಂದ. AP ತೆಲಂಗಾಣ ಥಿಯೇಟ್ರಿಕಲ್ ರೈಟ್ಸ್ ಸುಮಾರು 220 ಕೋಟಿಗೆ ಹೋಗಿದೆ. ನಾರ್ತ್ ಇಂಡಿಯಾ ಥಿಯೇಟ್ರಿಕಲ್ ರೈಟ್ಸ್ 200 ಕೋಟಿಗೆ ಹೋಗಿದೆ. ಬೇರೆ ಡೊಮೆಸ್ಟಿಕ್ ಮಾರ್ಕೆಟ್ ಇಂದ 100 ಕೋಟಿ ಬಂದಿದೆ. ಅದರಲ್ಲಿ ತಮಿಳುನಾಡು ರೈಟ್ಸ್ 50 ಕೋಟಿ, ಕರ್ನಾಟಕ ಇಂದ 30 ಕೋಟಿ, ಕೇರಳ ಇಂದ 20 ಕೋಟಿ ಬಿಸ್ನೆಸ್ ಆಗಿದೆ. ಹಾಗೆ ಓವರ್ಸೀಸ್ ಬಿಸ್ನೆಸ್ 140 ಕೋಟಿ ಮಾಡಿದ್ಯಂತೆ. ಇನ್ನು ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಎಷ್ಟಾಗಿದೆ ಅಂತ ನೋಡಿದ್ರೆ, ಪುಷ್ಪಗೆ ನೆಟ್ಫ್ಲಿಕ್ಸ್ ಇಂದ ಬಂಪರ್ ಆಫರ್ ಬಂದಿದೆ. 275 ಕೋಟಿ ಕೊಟ್ಟು ಪುಷ್ಪ 2 ರೈಟ್ಸ್ ನ ತಗೊಂಡಿದ್ದಾರೆ. ಸ್ಟಾರ್ ಮಾ ಚಾನೆಲ್ ಅವರು 85 ಕೋಟಿ ಕೊಟ್ಟು ಸ್ಯಾಟಲೈಟ್ ರೈಟ್ಸ್ ನ ತಗೊಂಡಿದ್ದಾರೆ. ಅಡಿಷನಲ್ ಆಗಿ ಮ್ಯೂಸಿಕ್ ರೈಟ್ಸ್ 65 ಕೋಟಿಗೆ ಹೋಗಿದೆಯಂತೆ. ಇವಿಷ್ಟು ಸದ್ಯಕ್ಕೆ ನಮ್ಗಿರೋ ಮಾಹಿತಿ. ಇಷ್ಟೇ ಅಲ್ಲದೆ ಅಡ್ವಾನ್ಸ್ ಬುಕ್ಕಿಂಗ್ ಅಲ್ಲೂ ದಾಖಲೆ ಬರೀತಿದ್ದಾನೆ ಪುಷ್ಪ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. US ಅಲ್ಲಿ 50,000 ಟಿಕೆಟ್ಗಳು ಅಡ್ವಾನ್ಸ್ ಬುಕ್ ಆಗಿವೆ. ಒಂದು ಇಂಡಿಯನ್ ಸಿನಿಮಾಗೆ ಬುಕ್ ಆಗಿರೋ ಹೈಯೆಸ್ಟ್ ನಂಬರ್ ಆಫ್ ಟಿಕೆಟ್ಸ್ ಇದೆ. ಅಡ್ವಾನ್ಸ್ ಬುಕ್ಕಿಂಗ್ ಇಂದ $2.2 ಮಿಲಿಯನ್ ಅಂದ್ರೆ 21 ಕೋಟಿ 13 ಲಕ್ಷ ಬಿಸ್ನೆಸ್ ಆಗಿದೆ ಅಂತ ರಿಪೋರ್ಟ್ಸ್ ಇದೆ. ಪುಷ್ಪ ಓಪನಿಂಗ್ ಡೇ ಕಲೆಕ್ಷನ್ ಇದುವರೆಗೂ ಆಗಿರೋ ಎಲ್ಲಾ ದಾಖಲೆಗಳನ್ನ ಮುರಿಯುತ್ತೆ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ಅಂತ ಡಿಸೆಂಬರ್ 5ಕ್ಕೆ ಗೊತ್ತಾಗುತ್ತೆ. ಅಷ್ಟೆಲ್ಲಾ ದುಡ್ಡು ಕೊಟ್ಟು ರೈಟ್ಸ್ ತಗೊಂಡಿದ್ದಾರೆ. ಇವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ಲಿ, ಸಿನಿಮಾ ಚೆನ್ನಾಗಿ ಓಡ್ಲಿ. ಯಾಕಂದ್ರೆ ನೀವೇ ನೋಡಿದೀರಾ, ಕೆಲವರು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡಿ 300ರಿಂದ 400 ಕೋಟಿ ಹಾಕಿ ಯಾವ್ಯಾವ ತರ ಜಾತ್ರೆ ಮಾಡಿದ್ರು ಅಂತ. ಕನ್ನಡದಲ್ಲೂ ಆತರ ಮಾಡಿದ್ದಾರೆ. ಅದ್ರ ಕೆಲವರು ಸಕ್ಸಸ್ ಕೂಡ ಆಗಿದ್ದಾರೆ. ಪುಷ್ಪ 2ಗೆ ಅಷ್ಟೇನು ಬಸ್ ಇಲ್ಲ ಅಂತ ನಾವೇನೆ ಒಂದು ವಿಡಿಯೋದಲ್ಲಿ ಹೇಳಿದ್ವಿ. ಇತ್ತೀಚೆಗೆ ರಿಲೀಸ್ ಆದ ಯಾವ ಪ್ಯಾನ್ ಇಂಡಿಯಾ ಸಿನಿಮಾಗಳು 1000 ಕೋಟಿ ಕಲೆಕ್ಷನ್ ಮಾಡಿಲ್ಲ. ಈ ವರ್ಷ 1000 ಕೋಟಿ ಕಲೆಕ್ಷನ್ ಮಾಡಿರೋ ಒಂದೇ ಸಿನಿಮಾ ಕಲ್ಕಿ. ಅದು ಬಿಟ್ರೆ ಕಳೆದ ವರ್ಷ ಜವಾನ್, ಪಠಾಣ್ 1000 ಕೋಟಿ ಮಾಡಿದ್ವು. ಅದು ಬಿಟ್ರೆ 2022ರಲ್ಲಿ KGF 2, RRR 1000 ಕೋಟಿ ಕಲೆಕ್ಷನ್ ಮಾಡಿದ್ವು. ಸುದ್ದಿ ಇರೋ ಹಾಗೆ ಪುಷ್ಪ 2 ಏನಾದ್ರೂ 1000 ಕೋಟಿ ಮಾಡಿದ್ರೆ ತೆಲುಗು ಇಂಡಸ್ಟ್ರಿಯಲ್ಲಿ 1000 ಕೋಟಿ ಕ್ಲಬ್ ಸೇರೋ 4ನೇ ಸಿನಿಮಾ ಇದಾಗುತ್ತೆ. ಶ್ರೀಲೀಲಾ ಮಾಡಿದ ಸ್ಪೆಷಲ್ ಸಾಂಗ್ ರಿಲೀಸ್ ಮಾಡಿದ್ರು. ಅದು ಹೇಳ್ಕೊಳ್ಳೋ ಅಂತ ಸದ್ ಮಾಡ್ಲಿಲ್ಲ. ನಮ್ ಶ್ರೀಲೀಲಾ ಡ್ಯಾನ್ಸ್ ಮಾಡಿರ್ಲಿಲ್ಲ ಅಂದ್ರೆ ನಾವು ಆ ಸಾಂಗ್ ನ ನೋಡ್ತಿದ್ವೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಮೋಸ್ಟ್ಲಿ ಕನ್ನಡ ಆಡಿಯನ್ಸ್ ನ ಆ ಕಡೆ ಅಟ್ರಾಕ್ಟ್ ಮಾಡೋದಕ್ಕೆ ಇದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇರಬಹುದು. ಈಗ ಇನ್ನೊಂದ್ ಸಾಂಗ್ ಪ್ರೋಮೋ ಬಿಟ್ಟಿದ್ದಾರೆ. ಅದು ಮಲಯಾಳಿಗಳ ಸ್ಲ್ಯಾಂಗ್ ಅಲ್ಲಿ ಅವ್ರಿಗೆ ಜಾಸ್ತಿ ಇಷ್ಟ ಆಗೋ ತರ ಇದೆ. ಎಲ್ಲಾ ಕಡೆ ಪ್ರೀ ರಿಲೀಸ್ ಇವೆಂಟ್ ಮಾಡಿ ಸೌಂಡ್ ಮಾಡೋ ಕೆಲಸದಲ್ಲಿ ಪುಷ್ಪ 2 ಫುಲ್ ಬಿಸಿ ಇದೆ. ತಮಿಳುನಾಡಿನಲ್ಲಿ ತಮಿಳ್ ಮಾತಾಡಿ ಕರ್ನಾಟಕದಲ್ಲಿ ಕನ್ನಡ ಬರಲ್ಲ ಅಂತ ಪುಷ್ಪ ಹೀರೋ ಅಲ್ಲು ಅರ್ಜುನ್ ಹೇಳಿದ್ದಾರೆ. ನೋಡ್ತಾ ಇರಿ, ಕರ್ನಾಟಕದಲ್ಲಿ ಕನ್ನಡ ವರ್ಷನ್ ಗಿಂತ ತೆಲುಗುಲೇ ಜಾಸ್ತಿ ಸ್ಕ್ರೀನ್ಸ್ ರಿಲೀಸ್ ಆಗುತ್ತೆ. ಅದಕ್ಕೆ ಇಲ್ಲಿ ಜನ ತೆಲುಗುಲಿ 2.5 ಗಂಟೆ ಸಿನಿಮಾ ನೋಡ್ತಾರೆ, ನಾನು 2 ನಿಮಿಷದ ಭಾಷಣ ಕೇಳಲ್ವಾ ಅಂತ ತೆಲುಗುಲೇ ಮಾತಾಡಿದ್ದಾರೆ. ಇದಿಷ್ಟು ಇವತ್ತಿನ ಕಂಟೆಂಟ್. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ಪಿಕ್ಚರ್ ಟಾಕೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.